ಹಾಯ್ 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 ಬಿಗ್ ಬಾಸ್ ಸೀಸನ್ 12 ಇವತ್ತು ಗ್ರ್ಯಾಂಡ್ ಓಪನಿಂಗ್ ಆಗಿದೆ. ಸೊ ಯಾವ್ಯಾವ ಕಂಟೆಸ್ಟೆಂಟ್ ಬಂದಿದ್ದಾರೆ, ಈ ಸೀಸನ್ ಹೇಗಿದೆ, ಯಾರ್ಯಾರು ಹೇಗೆ ಆಡ್ತಾರೆ ಅಂತ ನೋಡೋಣ. ಇವತ್ತು ಓಪನಿಂಗ್ ಆಗಿದೆ. ಓಪನಿಂಗಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ ತಿಳ್ಕೊಂಡು ಬರೋಣ. ಮೊದಲನೇದಾಗಿ ಬಂದಿರೋದು ಕಾಕ್ರೋಚ್ ಸುದಿ ಅವರು. ಕಾಕ್ರೋಚ್ ಸುದಿ ಆಲ್ರೆಡಿ ಟಗರು ಮೂವಿನಿಂದ ತುಂಬ ಹಿಟ್ ಫೇಮಸ್ ಆದವರು. ಅದು ಅಲ್ಲದೆ ಇವ್ರು ನೋಡಿದರೆ ಹೋದ ಸೀಸನ್ ಉಗ್ರಂ ಮಂಜಣ್ಣಂದು ಕಾಪಿ ಅಂತ ಅನಿಸುತ್ತೆ. ಅವರನ್ನೇ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಇವರು ಕೂಡ ನೋಡೋದಕ್ಕೆ ಪಕ್ಕ ಲೋಕಲ್ ಥರನೇ ಕಾಣಿಸ್ತಾರೆ. ಇವರು ಬಿಗ್ ಬಾಸಿಗೆ ಬರಲ್ಲ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಆಮೇಲೆ ಎರಡನೇದಾಗಿ ಕಾವ್ಯ ಅಂತ, ಆಮೇಲೆ ಮೂರನೇದಾಗಿ ಸತೀಶ್, ನಾಲ್ಕನೇದಾಗಿ ಗಿಲ್ಲಿ ನಟ ಎಲ್ರಿಗೂ ಗೊತ್ತು. ಒಳ್ಳೆ ಕಾಮಿಡಿಯನು, ಒಳ್ಳೆ ಪ್ರಾಪರ್ಟಿ ಕಾಮಿಡಿಯನ್ ಅಂತಲೇ ಹೇಳ್ಬೋದು. ಆಲ್ರೆಡಿ 3-4 ಶೋ ಮಾಡಿದ್ದಾರೆ. ಆಮೇಲೆ ಐದನೇದಾಗಿ ಜಾನ್ವಿ, ಇವರು ಆ್ಯಂಕರು. ಆರನೇದಾಗಿ ಧನುಷ್, ಇವರು ಹೋದ ವರ್ಷ ಗೆಸ್ಟ್ ಆಗಿ ಕೂಡ ಬಂದಿದ್ದರು ಬಿಗ್ ಬಾಸ್ ಮನೆಗೆ. ಸೊ ಈ ವರ್ಷ ಕಂಟೆಸ್ಟೆಂಟ್ ಆಗಿ ಹೋಗ್ತಿದ್ದಾರೆ. ಇವ್ರದ್ದು ಕೂಡ ಫ್ಯಾನ್ ಬೇಸ್ ಚೆನ್ನಾಗೇ ಇದೆ. ಆಮೇಲೆ ಏಳನೇದಾಗಿ ಚಂದ್ರಪ್ರಭಾ, ಜಿ ಕನ್ನಡದ ಪ್ರತಿಭೆ. ಕಾಮಿಡಿ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಕೋಟನಿಂದ ತಗೊಂಡಿದ್ದಾರೆ. ಆಮೇಲೆ 8ನೇದಾಗಿ ಮಂಜು ಭಾಷಿಣಿ, 9ನೇದಾಗಿ ರಾಶಿಕಾ, 10ನೇದಾಗಿ ಅಭಿಷೇಕ್. ಇವರು ಕೂಡ ಲಾಸ್ಟ್ ಟೈಮ್ ಬಿಗ್ ಬಾಸಿಗೆ ಗೆಸ್ಟಾಗಿ ಬಂದಿದ್ದರು. ಈ ರೀಸೆಂಟಾಗಿ ಒಂದು ಸೀರಿಯಲ್ ಕೂಡ ಮಾಡಿದ್ದರು. ಈಗ ಎಂಡ್ ಆಗಿದೆ ಅಂತ ಅನಿಸುತ್ತೆ. 11ನೇದಾಗಿ ಮಲ್ಲಮ್ಮ, 12ನೇದಾಗಿ ಅಶ್ವಿನಿ SN, 13ನೇದು ಧ್ರುವಂತ್, 14ನೇದಾಗಿ ರಕ್ಷಿತಾ. ಇವರು ಕರಾವಳಿನಿಂದ ಬಂದಿದ್ದಾರೆ. ಲಾಗರ್ ಅಂತ ಅನಿಸುತ್ತೆ. ಇವರು ಅಡುಗೆ ಫುಡ್ ಲಾಗ್ ಮಾಡ್ತಾರೆ ಇವರು. ಆಮೇಲೆ 15ನೇದಾಗಿ ಕರಿಬಸಪ್ಪ, 16ನೇದು ಮಾಳು ನಿಪ್ನಾಳ್, ಉತ್ತರ ಕರ್ನಾಟಕದ ಪ್ರತಿಭೆ, ಜಾನಪದ ಕಲಾವಿದರು. ಆಮೇಲೆ 17ನೇದಾಗಿ ಸ್ಪಂದನ, 18ನೇದು ಅಶ್ವಿನಿ ಗೌಡ, ಇವರು ಕೂಡ ಸೀರಿಯಲ್ ಆ್ಯಕ್ಟರು. 19ನೇದಾಗಿ ಅಮಿತ್. ಸೊ ಇಷ್ಟೆಲ್ಲ ಜನ ಬಂದಿದ್ದಾರೆ. ಇದರಲ್ಲಿ ಕೆಲವೊಂದು ಜನರ ಫ್ಯಾನ್ ಬೇಸ್ ಕೂಡ ಚೆನ್ನಾಗಿದೆ. ಸೊ ಇವರು ಹೊರಗಡೆ ಹೇಗೆ ಫ್ಯಾನ್ ಬೇಸ್ ಇದೆ ಅಂತ ಅಂದು ನಾವು ಹೀಗೆ ಜಡ್ಜ್ ಮಾಡಿ ಹೇಳೋದಕ್ಕಾಗಲ್ಲ. ಇವರು ಒಳಗಡೆ ಹೇಗಿರ್ತಾರೆ, ಹೇಗೆ ಆಟ ಆಡ್ತಾರೆ ಅಂತ ನೋಡಿ ಆಮೇಲೆ ಜಡ್ಜ್ ಮಾಡಬೇಕು. ಅದಲ್ಲದೆ ನಾವು ಭಾಳ ಸೀಸನ್ನಿಂದ ನೋಡಿದ್ದೀವಿ, ಇಲ್ಲಿ ಹೊರಗಡೆ ಏನೋ ಸ್ಟ್ರಾಂಗ್ ಅಂತ ಅಂದ್ಕೊಂಡು ಒಳಗಡೆ ಹೋಗಿಬಿಟ್ಟು 1ನೇ ವೀಕಿಗೆ 2ನೇ ವೀಕಿಗೆ ಹೊರ ಬಂದಿರೋರು. ನಾನು ಒಳಗಡೆ ಹೋಗಿದ್ರೆ ಕಿತ್ತು ಗುಡ್ಡೆ ಹಾಕ್ತೀನಿ, ದಬಾಕ್ತೀನಿ ಅಂತ ಅಂದ್ಕೊಂಡು 1ನೇ ವೀಕಿಗೆ 2ನೇ ವೀಕಿಗೆ ಹೊರಗೆ ಬಂದಿರೋದನ್ನು ನೋಡಿದ್ದೀವಿ. ನಾನೇನೂ ಇಲ್ಲ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡವರೆಲ್ಲ ಫೈನಲಿಗೆ ಹೋಗಿರೋದು, ಟಾಪ್ 5 ಇದ್ದಿದ್ದು, ವಿನ್ನರ್ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಸೊ ನೋಡೋಣ ನಾಳೆಯಿಂದ ಯಾವ್ಯಾವ ಕಂಟೆಸ್ಟೆಂಟ್ ಒಳಗಡೆ ಹೇಗಿರ್ತಾರೆ, ಅವ್ರ ಮೆಂಟಾಲಿಟಿ ಹೇಗಿದೆ, ಆ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೊಂದು ವೀಕು ಎಲ್ಲರೂ ಮಜವಾಗಿರ್ತಾರೆ ಅಂತ ಅನಿಸುತ್ತೆ, ನಮ್ಮ ಸಂಸಾರ ಆನಂದ ಸಾಗರ ಅಂದ್ಕೊಂಡು. ಸೊ ನೋಡೋಣ ಯಾರ್ಯಾರು ಹೇಗೆ ಆಟ ಆಡ್ತಾರೆ ಅಂತ ಅಂದು. ಅಲ್ಲಿ ಡಿಪೆಂಡ್ ಆಗೋದು ಮೇನ್ ಇವರು ಹೊರಗಡೆ ಹೇಗಿದ್ದರು, ಹೊರಗಡೆ ಏನು ಫಾಲೋವಿಂಗ್ ಇತ್ತು ಅದೆಲ್ಲ ಡಿಪೆಂಡ್ ಆಗಲ್ಲ. ಬಿಗ್ ಬಾಸ್ ಮನೆಯೊಳಗೆ ನೀವು ಅಲ್ಲಿ ಹೇಗಿರ್ತೀರಾ, ಅಲ್ಲಿ ಹೇಗೆ ಆಟ ಆಡ್ತೀರಾ ಅಂತ ಅದೇ ಡಿಪೆಂಡ್ ಆಗೋದು ಮೇನು. ಏನೂ ಇರಲಾರ್ದೆ ಬಂದು ವಿನ್ ಆಗಿರೋದನ್ನು ನೋಡಿದ್ದೀವಿ. ಸೊ ನೋಡೋಣ ನಾಳೆಯಿಂದ. ಬಾಯ್ ಬಾಯ್.